ಭಾಳ ಇವತ್ತಿನ ಈ 29ನೇ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಎಲೆಕ್ಷನ್ ಆಫೀಸರ್ ಆಗಿರುವಂತಹ ಅಧಿಕಾರಿಗಳು ಚುನಾವಣೆ ಅವಿರೋಧವಾಗಿ ಆಗಿದೆ, ಅದರ ಫಲಿತಾಂಶವನ್ನು ಇವತ್ತಿನ ದಿವಸ ಅನೌನ್ಸ್ ಮಾಡಿದ್ದಾರೆ. ಅದರ ಪ್ರಕಾರ ನನ್ನನ್ನು ಅಧ್ಯಕ್ಷನಾಗಿ ಮುಂದಿನ ಟೆನ್ಯೂರಿಗಾಗಿ 25ರಿಂದ 30ರವರೆಗೆ 5 ವರ್ಷದ ಸಲುವಾಗಿ ಅಧ್ಯಕ್ಷನಾಗಿ ನನಗೆ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಆಗಿ ಸಲುವಾಗಿ ಎಲ್ಲ ಸದಸ್ಯರಿಗೆ, ಆಡಳಿತ ಮಂಡಳಿಗೆ, ಎಲ್ಲ ಉಪಾಧ್ಯಕ್ಷರಿಗೆ, ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾವ ರೀತಿ ಮೊದಲು ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಕೆಲಸ ಮಾಡ್ತಾಯಿದೆ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ನಿಮ್ಮೆಲ್ಲರ ಸಹಯೋಗದಿಂದ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಬಿಸ್ನೆಸ್ ಡೆವಲಪ್ಮೆಂಟ್, ವಿಶೇಷವಾಗಿ ಟೂರಿಸಂ ಡೆವಲಪ್ಮೆಂಟ್ ಸಲುವಾಗಿ ವಿಶೇಷ ಪ್ರಯತ್ನ ಮಾಡಿ ಜನರು ಬೀದರ್ಗೆ ಬರುವಂಗೆ ಮಾಡುವ ಸಲುವಾಗಿ ಸರ್ಕಾರ ಮೇಲೆ ಒತ್ತಡ ತಂದು ನಮ್ಮ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಎಲ್ಲ ಸದಸ್ಯರು ಒಮ್ಮನಸ್ಸಿನಿಂದ ಯುನಾನಿಮಸ್ ಆಗಿ ಎಲೆಕ್ಷನ್ ಆಗಲಾರ್ದೆ ಏನು ಈ ಬಾಡಿ ಹೊಸದಾಗಿದೆ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವ್ರದ್ದು ಎಲ್ಲ ಸಹಯೋಗ ಅಭಿವೃದ್ಧಿಯಲ್ಲಿ, ಜಿಲ್ಲೆ ಅಭಿವೃದ್ಧಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಸಲ ನಿಮ್ಮೆಲ್ಲರಿಗೂ ಧನ್ಯವಾದಗಳು.